2025 ಕರ್ನಾಟಕ ಜಾತಿ ಗಣತಿ ಸೋಶಿಯೋ ಎಜುಕೇಷನಲ್ ಸಮೀಕ್ಷೆ. ಕರ್ನಾಟಕದಲ್ಲಿ ಜಾತಿ ಗಣತಿ ಏನು ನಡೆಯಲಿದೆ? ಜನತೆಗೆ ಆಗುವ ಪರಿಣಾಮವೇನು? ಕರ್ನಾಟಕ ಸರ್ಕಾರ ಮತ್ತೆ ಜಾತಿ ಗಣತಿ ನಡೆಸಲು ತೀರ್ಮಾನಿಸಿದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಮೀಕ್ಷೆ ನಡೆಯಲಿದೆ. ಒಟ್ಟು ವೆಚ್ಚ 420 ಕೋಟಿ. ಸಮೀಕ್ಷೆ ನಡೆಸಲು ಸಾವಿರಾರು ಸಿಬ್ಬಂದಿ ನೇಮಕ. ಭಾರತದಲ್ಲಿ ಕೊನೆಯ ಅಧಿಕೃತ ಜಾತಿ ಗಣತಿ 1931ರಲ್ಲಿ ನಡೆದಿದೆ. ಕರ್ನಾಟಕದಲ್ಲೂ 2015ರಲ್ಲಿ ಸಮೀಕ್ಷೆ ನಡೆದಿತ್ತು. ಆದರೆ ಫಲಿತಾಂಶ ಪ್ರಕಟವಾಗದೆ ವಿವಾದ ಉಂಟಾಯಿತು. ಈಗ ಸರ್ಕಾರ ಮತ್ತೆ ಈ ಕೆಲಸ ಕೈಗೊಂಡಿದೆ. 2015ರಲ್ಲಿ ನಡೆದ ಸಮೀಕ್ಷೆ ಅಂಗೀಕರಿಸಲ್ಪಟ್ಟಿರಲಿಲ್ಲ. 2025ರಲ್ಲಿ ನೂತನ ಸಮೀಕ್ಷೆ. 2015ರಲ್ಲಿ ನಡೆದಿದ್ದ ಸೋಶಿಯೋ ಎಡ್ಯುಕೇಷನಲ್ ಸರ್ವೆ ಸರಿಯಾಗಿ ಪ್ರಕಟವಾಗಿರಲಿಲ್ಲ. ಸಮುದಾಯಗಳ ಅಸಮಾಧಾನ, ಅಂಕಿಅಂಶಗಳ ಗೊಂದಲದಿಂದ ವರದಿ ಅಂಗೀಕಾರವಾಗಲಿಲ್ಲ. ಸಿಎಂ ಸಿದ್ದರಾಮಯ್ಯ ಈ ಬಾರಿ ನಿಖರ ಸಮೀಕ್ಷೆ ನಡೆಸುವುದಾಗಿ ಘೋಷಿಸಿದ್ದಾರೆ. ಕರ್ನಾಟಕದಲ್ಲಿ ಜಾತಿ ಗಣತಿ ಭವಿಷ್ಯವನ್ನು ಬದಲಿಸುವ ದೊಡ್ಡ ಹೆಜ್ಜೆ. ಇದು ಸಮಾಜಕ್ಕೆ ಒಳ್ಳೆಯದ? ರಾಜಕೀಯ ಸಾಧನೆಯ ಸಾಧನವೇ? ಒಟ್ಟು ವೆಚ್ಚ 420 ಕೋಟಿ. ಡಿಜಿಟಲ್ ಟ್ಯಾಬ್ಲೆಟ್ ಬಳಸಿ ಮಾಹಿತಿ ಸಂಗ್ರಹಣೆ. ಮನೆ ಮನೆಗೆ ತೆರಳಿ ಡೇಟಾ ಕಲೆ ಹಾಕುವುದು. ವಿವರ: ಜನಸಂಖ್ಯೆ, ಜಾತಿ, ಶಿಕ್ಷಣ, ಉದ್ಯೋಗ, ಆರ್ಥಿಕ ಸ್ಥಿತಿ. ಮನೆಗೆ ತೆರಳಿ ಮಾಹಿತಿ ಸಂಗ್ರಹ. ಒಟ್ಟು 60 ಪ್ರಶ್ನೆಗಳು. ಜಾತಿ, ಆರ್ಥಿಕ ಪರಿಸ್ಥಿತಿ, ಶಿಕ್ಷಣ, ಉದ್ಯೋಗ, ಸೌಲಭ್ಯಗಳ ಬಳಕೆ. ಆಶಾ ಕಾರ್ಯಕರ್ತರು ಮುಂಚಿತವಾಗಿ ಮನೆಗೆ ಬಂದು ಫಾರ್ಮ್ಗಳನ್ನು ತಲುಪಿಸುವರು. ಮನೆ ಬಾಗಿಲಿಗೆ ಯುನಿಕ್ ಐಡ್ ಸ್ಟಿಕ್ಕರ್ ಅಂಟಿಸಲಾಗುವುದು. ಸಮೀಕ್ಷೆ ನಿಷ್ಪಕ್ಷಪಾತವಾಗುತ್ತದೆಯೇ? ಮಾಹಿತಿ ಸುರಕ್ಷಿತವಾಗಿರುತ್ತದೆಯೇ? ಎಲ್ಲ ಜಾತಿಗಳಿಗೂ ಸಮಾನ ನ್ಯಾಯ ಸಿಗುತ್ತದೆಯೇ? ಸುಮಾರು 1,75,000 ಸರ್ಕಾರಿ ಶಿಕ್ಷಕರು ಎಣಿಸುಗಾರರಾಗಿ ಎನ್ಯುಮರೇಟರ್ಸ್ ಕೆಲಸ ಮಾಡಲಿದ್ದಾರೆ. ಪ್ರತಿಯೊಬ್ಬರೂ 120-150 ಮನೆಗಳಿಗೆ ಭೇಟಿ ನೀಡಲಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳು, ತಹಶೀಲ್ದಾರರು ಮೇಲ್ವಿಚಾರಣೆ ಮಾಡುವರು. ಬಿಹಾರ ರಾಜ್ಯದಲ್ಲಿ ಇತ್ತೀಚೆಗೆ ಜಾತಿ ಗಣತಿ ನಡೆಸಲಾಯಿತು. ಫಲಿತಾಂಶ ಪ್ರಕಟವಾದ ಬಳಿಕ ಹಲವು ರಾಜಕೀಯ ಚರ್ಚೆಗಳು ನಡೆದವು. ಕರ್ನಾಟಕದಲ್ಲೂ ಇದೇ ಪರಿಸ್ಥಿತಿ ಮರುಕಳಿಸಬಹುದೇ ಎಂಬ ಪ್ರಶ್ನೆ. ರೇಷನ್ ಕಾರ್ಡ್, ಆಧಾರ್, ಮೊಬೈಲ್ ನಂಬರ್ ಡೇಟಾಗೆ ಜೋಡಣೆ. ಎಲ್ಲ ಮಾಹಿತಿ ಆನ್ಲೈನ್ ಡೇಟಾಬೇಸ್ಗೆ ನೇರವಾಗಿ ಅಪ್ಲೋಡ್ ಆಗಲಿದೆ. ಸಹಾಯಕ್ಕಾಗಿ ಸರ್ಕಾರ ಹೆಲ್ಪ್ಲೈನ್ ಸಂಖ್ಯೆ ಕೂಡ ಬಿಡುಗಡೆ ಮಾಡಲಿದೆ. ವಿದ್ಯಾರ್ಥಿ ವೇತನ ಯೋಜನೆಗಳಲ್ಲಿ ಬದಲಾವಣೆ ಸಾಧ್ಯ. ಸಹಾಯಧನ ಮತ್ತು ಸರ್ಕಾರಿ ಸೌಲಭ್ಯಗಳಲ್ಲಿ ಗುರಿಯುತ್ತದೆ. ಮೀಸಲು ನೀತಿಯಲ್ಲಿ ಬದಲಾವಣೆ ಸಾಧ್ಯತೆ. ಆದರೆ ಜಾತಿ ಆಧಾರಿತ ರಾಜಕೀಯ ಪ್ರಾಬಲ್ಯ ಹೆಚ್ಚಬಹುದೇ ಎಂಬ ಆತಂಕ. ಸಮೀಕ್ಷೆಯ ಪ್ರಾಥಮಿಕ ವರದಿ ಡಿಸೆಂಬರ್ 2025ರೊಳಗೆ ಸಿದ್ಧವಾಗಲಿದೆ. ಇದರಿಂದ ಯಾವ ಸಮುದಾಯ ಎಷ್ಟು ಜನಸಂಖ್ಯೆ ಹೊಂದಿದೆ ಎಂಬುದು ಸ್ಪಷ್ಟವಾಗಲಿದೆ. ಸಮೀಕ್ಷೆ ನಿಷ್ಪಕ್ಷಪಾತವಾಗುತ್ತದೆಯೇ? ಮಾಹಿತಿ ಸುರಕ್ಷಿತವಾಗಿರುತ್ತದೆಯೇ? ಎಲ್ಲ ಜಾತಿಗಳಿಗೂ ಸಮಾನ ನ್ಯಾಯ ಸಿಗುತ್ತದೆಯೇ? ಸಾಮಾಜಿಕ ನ್ಯಾಯ ಮತ್ತು ಸಮಾನ ಅವಕಾಶಗಳನ್ನು ಖಾತ್ರಿಪಡಿಸುವುದು. ಹಿಂದುಳಿದ ಸಮುದಾಯಗಳಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸಲು ನಿಖರ ಮಾಹಿತಿ. ಶಿಕ್ಷಣ, ಉದ್ಯೋಗ, ವಸತಿ, ಕಲ್ಯಾಣ ಕಾರ್ಯಕ್ರಮಗಳ ಸಮತೋಲನ. ಮೀಸಲು ನೀತಿ ಸರಿಯಾಗಿ ಜಾರಿಗೆ ಬರಲು. ಸಮಾಜದ ಹಿಂದುಳಿದ ವರ್ಗಗಳಿಗೆ ಉತ್ತಮ ಕಲ್ಯಾಣ ಯೋಜನೆ ರೂಪಿಸಲು. ಆರ್ಥಿಕ ಸಾಮಾಜಿಕ ಅಸಮಾನತೆ ನಿವಾರಿಸಲು. ಲಿಂಗಾಯತ, ವೀರಶೈವ, ಒಕ್ಕಲಿಗರು, ಕ್ರೈಸ್ತ ಕುರುಬರು ಮುಂತಾದ ಸಮುದಾಯಗಳ ಗುರುತು ಪ್ರಶ್ನೆ. ಕೆಲವರು ಅಂಡರ್ ಕೌಂಟಿಂಗ್ ಭಯ ವ್ಯಕ್ತಪಡಿಸಿದ್ದಾರೆ.
ಕೇಂದ್ರ ಸರ್ಕಾರವೇ ಸಮೀಕ್ಷೆ ಮಾಡಬೇಕು ಎಂಬ ಒತ್ತಾಯ ಕೆಲ ಸಂಘಟನೆಗಳಿಂದ ಇದೆ. ಶಿಕ್ಷಕ ಆಕ್ರೋಶ. 1.5 ಲಕ್ಷಕ್ಕೂ ಹೆಚ್ಚು ಶಿಕ್ಷಕರನ್ನು ಸಮೀಕ್ಷೆಗೆ ನಿಯೋಜನೆ. ದಸರಾ ರಜೆಯಲ್ಲಿಯೂ ಕೆಲಸ ಮಾಡಬೇಕಾದ್ದರಿಂದ ಅಸಮಾಧಾನ. ಕರ್ನಾಟಕ ಜಾತಿ ಜನಗಣತಿ 2025 ಸಮಾಜದ ನಿಜವಾದ ಸ್ಥಿತಿಯನ್ನು ತೋರಿಸುವ ಮಹತ್ತರ ಪ್ರಯತ್ನ. ಮಾಹಿತಿ ಸರಿಯಾಗಿ ನೀಡುವುದು ನಮ್ಮ ಜವಾಬ್ದಾರಿ. ನಾಳೆಯ ಸಮಾನತೆ, ನ್ಯಾಯ ಮತ್ತು ಅಭಿವೃದ್ಧಿ ಈ ಅಂಕಿಅಂಶಗಳ ಮೇಲೆಯೇ ನಿಂತಿದೆ. ಈ ವಿಡಿಯೋ ನಿಮಗೆ ಉಪಯುಕ್ತವೆಂದರೆ ದಯವಿಟ್ಟು ಲೈಕ್ ಮಾಡಿ.